ಕ್ರೈಯಿಂಗ್ ಸೆಷನ್ ಅಮ್ಮ ಲೈನ್ ದಾಟಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಹಗ್ ಮಾಡೋಕ್ಕೆ. ಸಬ್ಸ್ಕ್ರೈಬರ್ ನಿಮಗೆ ಅಂತ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ನಾನು ನಮ್ಮ ದೊಡ್ಡಮ್ಮ ಲಗೇಜ್ ಅಂದ್ಕೊಂಡು ಎತ್ಕೋತಾ ಇದ್ದೀನಿ. ನೋಡಿದ್ರೆ ಡಸ್ಟ್ಬಿನ್ ಇದು ಕಸ ನಮ್ಮ ಆಚೆ ಇಟ್ಟರೆ ಎತ್ಕೊಳ್ಳೋಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ದೊಡ್ಡಮ್ಮ ವಾಪಸ್ ದುಬೈಗೆ ಹೋಗ್ತಾ ಇದ್ದಾರೆ. ಸೊ ಎಲ್ಲ ಒಂಥರ ಫುಲ್ ಎಮೋಷ್ನಲ್ ಮೂಮೆಂಟ್ ಎಲ್ರಿಗೂ. ಆಲ್ಮೋಸ್ಟ್ ತುಂಬ ವರ್ಷ ಆದಮೇಲೆ ಬಂದಿದ್ದಾವೆ ಇಲ್ಲಿಗೆ. ಈಗ ವಾಪಸ್ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಮ್ಮ ಅವರ ಸಿಬ್ಲಿಂಗ್ಸ್ ಅಕ್ಕ ತಮ್ಮ ಎಲ್ಲ ಫುಲ್ಲು ಅಂತಿದ್ದಾರೆ. ಬನ್ನಿ ಅವ್ರನ್ನ ಈಗ ಏರ್ಪೋರ್ಟ್ ಡ್ರಾಪ್ ಮಾಡೋಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನೋಡಿ ಅಲ್ಲಿ ನಮ್ಮ ಅಮ್ಮದು ಕ್ರೈಯಿಂಗ್ ಸೆಷನ್ ನಡೀತಾ ಇತ್ತು. ನೋಡಿ ಅಲ್ಲಿ ಕ್ರೈಯಿಂಗ್ ಸೆಷನ್ ನೋಡಿ. ಸೊ ಫೈನಲಿ ಹೊರಟ್ವಿ. ಗೈಸ್ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಈಗ ಲಗೇಜ್ ಎತ್ಕೊಂಡು ಡ್ರಾಪ್ ಮಾಡ್ಬಿಟ್ಟು ಬರೋಣ ಬನ್ನಿ. ಮೇಲೆ ಇಟ್ಕೊಳ್ಳಿ. ಈಗ ಸಿಸ್ಟರ್ ಸೆಂಟಿಮೆಂಟ್ ಆಯ್ತು ನೋಡಿ, ತೋರಿಸ್ತೀನಿ. ಗೈಸ್ ಫೈನಲಿ ತಗೊಂಡು ಹೋಗ್ತಾ ಇದ್ದೀವಿ. ದೊಡ್ಡಮ್ಮಗೆ ಬೂಮರ್ ಬೇಕು ಅಂತ ಆಗ್ಲೇ ಕೇಳಿದ್ರು, ಅದಕ್ಕಿಲ್ಲ ಇಸ್ಕೊಂಡೆ. ಬಾಯ್ 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 ಬಾಯ್. ಲೈನ್ ದಾಟಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಹಗ್ ಮಾಡೋಕ್ಕೆ. ಗೈಸ್ ನಮ್ಮ ದೊಡ್ಡಮ್ಮನ ಬಿಟ್ಟು ಏನಾದ್ರು ತಿನ್ನಬೇಕು ಅಂತ ಬ್ರೇಕ್ಫಾಸ್ಟ್ ನಿಲ್ಸಿದ್ದೀವಿ. ಬ್ರೇಕ್ಫಾಸ್ಟ್ ತಿಂದು ಮನೆಗೆ ಹೋಗ್ಬೇಕು. ಪುಳಿಯೋಗರೆ ತಿಂತಾ ಇದೀವಿ. ಪುಳಿಯೋಗರೆ, ಮಸಾಲೆ ದೋಸೆ ತಿಂತಾ ಇದೀವಿ. ಮಸಾಲೆ ದೋಸೆ, ಸೆಟ್ ದೋಸೆ. ಗೈಸು ನಮ್ಮ ಅಮ್ಮ ಫ್ಯಾಮಿಲಿಯವರೆಲ್ಲ ಹೊರಟರು ಬಾಯ್ 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 ಹೇಳಿ. ಈಗ ಮನೆ ನೋಡೋದಿತ್ತು. ಆ್ಯಂಡ್ ವರುಣ್ ಇಲ್ಲೊಂದು ಯಾವುದೋ ಮನೆ ಹೇಳಿದರು, ಅವ್ರ ಬ್ಲಾಗಲ್ಲಿ ಅವ್ರು ತೋರಿಸಿದ್ರಂತೆ. ಸೊ ಅದಂತೂ ನೋಡಿ ಬ್ರೋ ಅಂತ ಹೇಳಿದರು. ನನ್ನ ಮನೆ ಸಿಗ್ತಿರ್ಲಿಲ್ಲಲ್ಲ, ಅದಕ್ಕೆ ಚೆಕ್ ಮಾಡೋಣ ಅಂತ ಬಂದಿದ್ದೆ. ಓ ದೊಡ್ಡದಾಗೇ ಇದೆ, 2 ಡೋರ್ ಇದೆ. ಇದು ಕಿಚನ್ನು, ಇದು ಒಂದು ರೂಮು. ಬೆಳಕಿದೆ, ಪ್ಲಸ್ ಬೆಸ್ಟ್ ಪಾಟ್ ಅಂದರೆ ಬೆಳಕಿದೆ, ಬೆಸ್ಟ್ ಪಾಟ್. ಆ್ಯಂಡ್ ವಾಶ್ರೂಮ್ ಮತ್ತು ಇದೆ ಹಾಲ್. ಆ್ಯಕ್ಚುಲಾಗಿ ಹಿಂಗೆ ಮೇಲೆ ಹೋದರೆ ಇಲ್ಲೂ ಜಾಗ ಚೆನ್ನಾಗಿದೆ. ಬಾಲ್ಕನಿ, ನಾವು ಮೇಲ್ಗಡೆ ಫ್ಲೋರಿಗೆ ಬಂದ್ಬಿಟ್ಟಿದ್ದೀವಿ. ಕ್ರೇಜಿ. ಮನೆಯೊಂದು 3 ಬಾಗಿಲು, 3 ಬಾಗಿಲಿರೋ ಮನೆ ಇದು. ಇದೊಂದು ರೂಮು, ಇದೊಂದು ವಾಶ್ರೂಮು, ಇದೊಂದು ರೂಮು, ಮತ್ತು ಇದೊಂದು ವಾಶ್ರೂಮು. ನಮಗೆ 4 BHK ಬೇಕು. ಇವಾಗ ಮಕ್ಕ ನೋಡ್ತಾ ಇರ್ತಾರೆ. 4 BHK ಹುಡುಕ್ತಾ ಇದೆ. ಗೈಸ್ ಈ ಬಿಲ್ಡಿಂಗ್ ಆಪೋಸಿಟ್, ಈ ಮನೆ ಆಪೋಸಿಟ್ ಇನ್ನೊಂದು ಮನೆ ಇದೆ ಇಲ್ಲಿ, ಅದು 3 BHKನೇ. ಓಹ್ ಬಾಲ್ಕನಿ ಇದು. ವಾಶ್ರೂಮ್, ಒಂದು ಮೂಲೆ, ಹಾಲ್, ಚಿಕ್ಕ ಹಾಲ್, ದೊಡ್ಡದಿಲ್ಲ ಹಾಲ್.
ಕಿಚನ್. ಮನೆ ರೂಮ್ ಮೇಲ್ಗಡೆ ನೋಡ್ಬಿಡೋಣ ಒಂದ್ಸರಿ. ಸೊ ನನಗೆ ಅದು ಮೊನ್ನೆ ನೋಡಿದ್ವಲ್ಲ ಆಮೇಲೆ ತಲೆಯಲ್ಲಿತ್ತು, ಅದು ನೋಡಿದ್ಮೇಲೆ ಯಾವ್ದು ನೋಡೋದು ತಲೆಗೆ ಹೋಗ್ತಾನೆ ಇಲ್ಲ. ಅದೊಂಥರ ಹಂಗೆ ಒಂಥರ ಲವ್ ಇದ್ದಂಗೆ. ಒಂದು ಹುಡುಗಿ ಇಷ್ಟ ಆಗ್ಬಿಟ್ರೆ ಇನ್ನೊಂದು ಹುಡುಗಿ ಇಷ್ಟ ಆಗೋದಿಲ್ಲ ನಮಗೆ. ಇದೊಂದು ರೂಮು, ಚಿಕ್ಕದು ರೂಮ್ಸ್ ಎಲ್ಲ ತುಂಬ ಚಿಕ್ಕದಿದೆ. ಸೇಮ್ ಇದೆ ಅದೇ ಥರ. ಗೈಸ್ ನಮಗೆ ಈಗ ಹೋಗಿದ್ದು ಮನೆ ಇಷ್ಟ ಆಗಿಲ್ಲ, ಅದಕ್ಕೆ ಯಾವುದಾದ್ರು ಮನೆಗಳು ಹುಡುಕ್ತಾ ಇದೀವಿ. ಅದೇ ಗ್ಯಾಪಲ್ಲಿ ಒಂದು ಎಳ್ನೀರು ತೊಗೊಂಡಿದ್ದೀವಿ ಕುಡಿಯೋಕ್ಕೆ. ಎಲ್ಲರೂ ಎಳ್ನೀರು ಕುಡಿತಾ ಇದ್ದೀವಿ. ಬೇಜಾರಾಗ್ತಿದೆ ಗೈಸ್ ಮನೆ ಸಿಗ್ತಲ್ಲ ಅಂತ. ಗೈಸ್ ನೋಡಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾರೋ ಮನೆ ಖಾಲಿ ಮಾಡ್ತಾ ಇದ್ದಾರೆ. ನನಗೆ ಇನ್ನೂ ಸಿಕ್ಕಿಲ್ಲ. ಕಷ್ಟ ಇದೆ ಗೈಸ್ ಬೆಂಗಳೂರಿಗೆ ಮನೆ ಸಿಗೋದು. ಬಿಕಾಸ್ ಬೆಂಗಳೂರಿಗೆ ಬೇಜಾನ್ ಆಚೆ ಕಡೆಯಿಂದ ಜನ ಬಂದುಬಿಟ್ಟಿದ್ದಾರೆ. ನನ್ನ ವ್ಲಾಗ್ ತೆಗ್ದು ನೋಡಿದ್ರೆ ನೀವು ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಹುಡುಕ್ತಿರೋದು ನಾವು. ಬಟ್ ಕನ್ಸಿಸ್ಟೆಂಟಾಗಿ ಹುಡುಕ್ತಾ ಇಲ್ಲ. ಆವಾಗ ಹುಡುಕ್ತಿದ್ವಿ, ಬಟ್ ಇವಾಗ ನಾವು ಹುಡುಕ್ಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಬಿಕಾಸ್ ಒಂಚೂರು ಚೇಂಜಸ್ ಬೇಕು ನಮ್ಮ ಮನೆಯವ್ರಿಗೆಲ್ರಿಗೂ. ನಾವು ಬಾಡಿಗೆ ಮನೆ ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಾವು ಇನ್ನೊಂದು ಮನೆಗೆ ಶಿಫ್ಟ್ ಆಗ್ಬೋದು. ಒಂದು ಸ್ವಂತ ಮನೆ ಅಲ್ಲ ಇದು, ಲೀಸ್ ಮನೆಯೂ ಅಲ್ಲ. ಸೊ ಲೀಸ್ ಮನೆ ಅಂದರೆ ಒಂದು ಸರ್ಟನ್ ಟೈಮ್ ಇಷ್ಟು ವರ್ಷ ಇರಲೇಬೇಕು ಅಂತ ಇರ್ತಲ್ಲ. ಬಾಡಿಗೆ ಮನೆದಂಗೆ ಈಗ ನಮಗಿದು ಸರಿ ಅನ್ನಿಸ್ತಾ ಇಲ್ಲ. ನಮ್ಮ ಅಕ್ಕ ಈಗ ಜಾಯ್ನ್ ಆಗ್ತಾರೆ ಆ್ಯಂಡ್ 4 BHK ಬೇಕು. ನಾವೆಲ್ಲ ಕರೆಕ್ಟಾಗಿ ಪೀಸ್ಫುಲ್ಲಾಗಿ ಇರೋಕ್ಕೆ ಒಂದೊಂದು ರೂಮ್ ಇದ್ದರೆ ಪ್ರಾಪರ್ ಆಗಿರುತ್ತೆ ಅಂತ ಹುಡುಕ್ತಾ ಇದ್ದೀವಿ. 4 BHK ತುಂಬ ಕಷ್ಟ ಸಿಗೋದು. ಆ್ಯಂಡ್ ತುಂಬ ಜನ ಕಾಮೆಂಟ್ ಹಾಕಿ ನನಗೆ ಮೆಸೇಜ್ ಮಾಡಿ ನೀವು ಇನ್ಸ್ಟಾಗ್ರಾಮಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನಾನು ಯಾವ್ಯಾವ ಜಾಗತ್ತೆಲ್ಲ ವಿಸಿಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಗಾಯ್ಸ್ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಗಾಯ್ಸ್. ರೆಸ್ಟ್ ಮಾಡಿ ಒಂದು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಗೈಸ್. ದಿನ ಪೂರ್ತಿ ಬೇಜಾನ್ ಕೆಲಸ ಇದೆ, ಕೆಲಸ ಮಾಡೋಕ್ಕೆ ತಲೆ ಓಡ್ತಾ ಇಲ್ಲ. ಏನೋ ಕಥೆಗಳು. ಬನ್ನಿ ಒಂದು ಕಾಫಿ ಕುಡಿಯೋಣ ಫಸ್ಟ್. ಟೇಬಲ್ ಮೇಲೆ ಒಂದು ಕಾಫಿ ಗ್ಲಾಸ್ ಇಟ್ಟಿದ್ರು, ನನ್ನ ಕೈಯಿಂದ ಬಿದ್ದು ಧಮ್ ಅಂತ ಹೊಡೆದೇ ಹೋಯ್ತು ನೋಡಿ. ಸಾರಿ ನಾನು ಕಾಫಿ ಬಿಸ್ಕೆಟ್ ಬಂದಿದೆ, ತೊಗೊಂಡು ಹೋಗೋಣ ಬನ್ನಿ. ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಕಾಫಿ ಅಂದರೆ ಹಿಂಗೆ ಕೈ ಹಿಂಗೆ ಜಾರಿಸ್ಕೊಂಡು ಹಿಂಗೆ ಹೋದೆ, ಧಮ್ ಅಂತ ಹೊಡೆದೋಯ್ತು. ಅಯ್ಯೋ ಸೊ ಕಾಫಿ ಕುಡ್ದಿದ್ದಾಯ್ತು. ಇದು ಯಾವುದೋ ಸಾಫ್ಟ್ವೇರ್ ಸಕ್ಕತ್ತಾಗಿರುತ್ತೆ ಚಾಕ್ಲೇಟ್ ಅಂತ ಹೇಳಿದ್ರು. ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಇದು ಹಿಂಗಿದೆ ನೋಡೋಕ್ಕೆ, ಜಲ್ದಿ ಥರ ಇದೆ. ಬಜ್ಜಿ ತಿಂತವ್ರ ಹತ್ರ ಬಜ್ಜಿ ಕಿತ್ಕೊಳ್ಳೋಕ್ಕೆ ಕೋತಿ ನೋಡಿ. ಇದು ಬಜ್ಜಿ ತಿಂತವ್ರ ಹತ್ರ ಬಜ್ಜಿ ಕಿತ್ಕೊಳ್ತೈತೆ. ನಮ್ಮ ಮೇಲೆ ಹೆವಿ ಕೋತಿ ಕಟ್ಟ ಆಗ್ಬಿಟ್ಟಿದೆ. ಮನೆಗಳಿಗೆಲ್ಲ ನುಗ್ಬಿಡ್ತಿದ್ದಾವಪ್ಪ. ಕಿಚನ್ ಒಳಗೆ ನುಗ್ಗಿ ನಮ್ಮ ಮನೇಲಿ ಕಿಚನ್ ಕಿಟಕಿಯಿಂದ ಮೊಟ್ಟೆ ಎಲ್ಲ ಬೀಳಿಸಿ ಹೋಗಿದೆ ನಮ್ಮ ಮನೇಲಿ. ಗೈಸ್ ಮನೇಲಿ ಕೂತು ಕಾಲ್ ಸೆಂಟ್ರಲ್ಲಿ ಹಿಂಗೆ ನಂಬರ್ಗಳು ಕಾಲ್ ಮಾಡ್ತಾರಲ್ಲ, ಆ ಥರ ನಾವು ಮನೆ ಓನರ್ಗಳು ಕಾಲ್ ಮಾಡ್ಕೊಂಡು ಕೂತಿದ್ವಿ 2-3 ಅವರಿಂದ. ಕಾಲ್ ಮಾಡಿ ಯಾವುದೋ ಒಂದು 2 ಮನೆ ಚೆಕ್ ಮಾಡ್ಬೋದು ಬನ್ನಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ಪಕ್ಕದಲ್ಲಿ ಒಂದು ಮನೆ ಇದೆ, ಅಲ್ಲೋಗಿ ಚೆಕ್ ಮಾಡೋದು. ಇಲ್ಲಿ ನೋಡಿ ಯಾವುದೋ ಹುಡ. ಗೈಸ್ ನಾವು ಹೋಗ್ತಾ ಲೊಕೇಶನ್ ನಮ್ಮ ಹಳೇ ಮನೆ ಹತ್ರ ಹೋಗ್ತಾ ಇದೀವಿ. ಏರಿಯಲ್ಲಿ ನಾವು ಒಂದು ಮನೇಲಿ ಇದ್ವಿ. ಏರಿಯಲ್ಲಿ ನಾವು 4-5 ಮನೇಲಿ ಇದ್ವಿ ಬಿಡಿ, ಬಟ್ ಅದ್ರಲ್ಲಿ 1 ಮನೆ 3 ಮನೇಲಿ ಇದ್ವಿ ಏರಿಯಲ್ಲಿ ನಾವು. ಇನ್ನೂ ಆ ಮನೆ ಕಾಣಿಸುತ್ತೆ ಅನ್ಸುತ್ತೆ, ತೋರಿಸ್ತೀನಿ ರೀ. ಗೈಸ್ ಇದೇ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಇಲ್ಲಿ, ಈ ಬಿಲ್ಡಿಂಗಲ್ಲಿ ಇದ್ದಿದ್ದು ನಾವು. ಮೇಲ್ಗಡೆ ಲೈಟ್ ಹಾಕಿದಾರಲ್ಲ ಅದೇ ಮನೆ. ಬಿಲ್ಡಿಂಗಿಗೆ ನನಗಿಂತ ಜಾಸ್ತಿ ವಯಸ್ಸಾಗ್ಬಿಟ್ಟೈತಾರಪ್ಪ. ನೋಡಿ ಇದೇ ಮನೆ, ನಮ್ಮ ಹಳೆ ಮನೆ ಇದು. ಈ ಮನೇಲಿ ಪಟ್ಟಿರೋ ಅಷ್ಟು ಕಷ್ಟ ಯಪ್ಪ. ಊಟ ಇಲ್ಲದೆ ಮಲ್ತಿದ್ದಿದ್ದು ಮನೆ ಇದು. ಆ ಮನೆ ಮುಂದೆ ಕಾರ್ ತಂದು ನಿಲ್ಸಿದ್ದೀನಿ. ಡ್ಯಾಮ್ ಗೈಸ್ ಇದೇ ಮನೆ ಅಂತೆ. ಹೋಗಿ ಚೆಕ್ ಮಾಡೋಣ ಒಳಗೆ ಹೆಂಗಿದೆ ಅಂತ. ಗೈಸ್ ಇದೇ ಮನೆ. ಇಲ್ಲಿ ಕೆಳಗಡೆ ಅಷ್ಟೇ ಸಿಂಗಲ್ ಬೆಡ್ರೂಮ್ ಇದೆ. ಲೈಟ್ ಹಾಕ್ತೀರಾ ಅಣ್ಣ? 4 BHK. 4 BHKನಾ? ಕಿಚನಾ? ಕಿಚನ್. ಅದು ತಲೆಯಲ್ಲಿ ಒಂದಿದೆ ಗೈಸ್, ಅದು ಇಟ್ಟಾಗ್ತಲ್ಲ. ಇಲ್ಲೂ ಒಂದು ಕಾರ್ ಗ್ಯಾರೇಜ್ ಇದೆಯಂತ. ಹೇಳಿ ಗ್ಯಾರೇಜ್ ಇದು, ಕಾರ್ ಗ್ಯಾರೇಜ್ ಇದು. ಗೈಸ್ ನಂಗೆ ಆಗಿ ಡಗ್ ಅಂತಿದೆ ಮನೆ ನೋಡಿ. ಸ್ವಲ್ಪ ನನಗೆ ಭಯ ಅಲ್ವಾ ಅದಕ್ಕೆ.
ಚೆನ್ನಾಗಿದೆ ಹೊರದಾಗಿದೆ ಜಾಗ ಸಕ್ಕತ್ತು. ಸ್ವಲ್ಪ ಹಳೆ ಮನೆ. ನನಗೆ ಹಾಂಟೆಡ್ ಫೀಲಿಂಗ್ ಬರ್ತಾ ಇದೆ ಅಲ್ಲಿ. ಅಯ್ಯೋ ಅಯ್ಯೋ ಯಾಗೋಯ್ತಣ್ಣ ಸಡನ್ನಾಗಿ ಫ್ಯಾನ್ ತಿರುಗಿಬಿಡ್ತು. ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಗೈಸ್ ಮನೆ ನೋಡೋಕೆ ಅಂತ ಆಚೆ ಬರೋದು, ಜಪ್ಪ ನಾನು ತಿನ್ನೋದಕ್ಕೆ ಬರೋದು. ನೋಡಿ ಎಗ್ ಮ್ಯಾಗಿ, ಕಾರ್ನ್ ಮ್ಯಾಗಿ ಮತ್ತು 2 ಸ್ಯಾಂಡ್ವಿಚ್ ಆರ್ಡರ್ ಮಾಡಿ, ಒಂದು ಕಾಫಿ ಆರ್ಡರ್ ಮಾಡಿ ತಿನ್ಬಿಟ್ಟು ಮತ್ತೆ ರಿಸರ್ಚ್ ಸ್ಟಾರ್ಟ್ ಮಾಡೋಣ ಮನೆ ಹುಡುಕೋದು ಅಂತ. ಗೈಸ್ ಫೈನಲಿ ಅಲ್ಲಿಂದ ತಿನ್ಕೊಂಡು ವಾಪಸ್ ಬಂದ್ವಿ. ಮಳೆ ಶುರು ಆಯಿತು, ಏನು ಕತ್ಲಾಗಿ ಹೋಗಿತ್ತಲ್ಲ, ಈಗೇನು ಮನೆ ನೋಡೋದು ಅಂತ ಏನು ಮಾಡೋದು ಗೊತ್ತಾಗ್ತಿಲ್ಲ ಗೈಸ್. ಮನೆಗೆ ಆಲ್ಮೋಸ್ಟ್ 4 ದಿನದಿಂದ ಕಂಟಿನ್ಯೂಸ್ ಆಗಿ ಇದೇ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ನೋಡೋಣ ನಾಳೆನೂ ಇದೆ, ನಾಳೆ ಪ್ಲಾನಿಂಗ್ ಸಮ್ವೇರ್ ಟ್ರಿಪ್. ಗೈಸ್ ನಮ್ಮ ಸಬ್ಸ್ಕ್ರೈಬರ್ ನಿಮಗೆ ಅಂತ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದು ಇವತ್ತೇ ಕ್ಲಿಕ್ ಮಾಡಿರೋ ಫೋಟೋ ಇದು. ಇವತ್ತೇ ಕ್ಲಿಕ್ ಮಾಡಿರೋದು ಹ್ಯಾಂಡ್ ಮೇಡ್ ಅಂತೆ, ಅವರೇ ಮಾಡಿರೋ. ಓ ಕ್ರೇಜ್ ಇದೆಲ್ಲ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಏನು ಹೆಸರು ಇದು? ಹೆಸರು ಗೌತಮ್ ಅವ್ರು ಕಳಿಸಿರೋದು. ಕಿಶೋರ್ ಗೌತಮ್. ಥ್ಯಾಂಕ್ ಯು ಕಿಶೋರ್ ಗೌತಮ್. ಇಲ್ಲ ಇದರಲ್ಲ ಅವರಿಬ್ಬರು.